ನಮಸ್ಕಾರ ಫ್ರೆಂಡ್ಸ್. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಂ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಫ್ರೆಂಡ್ಸ್, ಇವತ್ತು ನಾನು ಗುರುನಾಥರು ಮುತ್ತೈದೆ ಅಂದರೆ ಯಾರು ಅಂತ ತಿಳಿಸಿ ಹೇಳಿರೋ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಗುರುನಾಥರು ಸ್ತ್ರೀ ಎಂಬ ಪದಕ್ಕೆ ಹಾಗೂ ಸ್ತ್ರೀಯರಿಗೆ ತುಂಬ ಗೌರವ ಕೊಡ್ತಿದ್ರು. ಸ್ತ್ರೀ ಅಂದರೆ ಅತ್ಯಂತ ತ್ಯಾಗಮಯಿ. ಅವಳು 24 ಜವಾಬ್ದಾರಿ ಹೊತ್ತು ಈ ಧರೆಗೆ ಬರ್ತಾಳೆ. ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಅಕ್ಕನಾಗಿ, ಹಿಂದಿನ 5ನೇ ತಲೆ ಆಗಿದ್ದ ಹಿರಿಯಳಾಗಿ ಕೂಡ ಬರ್ತಾಳೆ. ಇವಳು ಯಾವ ಪೂಜೆ ಪುನಸ್ಕಾರ ಇಲ್ಲದೆ ಈ ಭವವನ್ನು ದಾಟಿ ಬಿಡಬಹುದಂತೆ. ಆದರೆ ಅದು ಯಾವಾಗ ಅಂದರೆ ತನ್ನ ಸಂಸಾರವನ್ನುಳಿದು ಬೇರೆ ಯಾವ ವಿಚಾರಕ್ಕೂ ಹೋಗಕೂಡ್ದು. ಗಂಡ ಮಾಡಿದ ಪ್ರತಿ ಪುಣ್ಯದಲ್ಲಿ ಅರ್ಧ ಪುಣ್ಯದ ಭಾಗ ಹೆಂಡತಿಗೆ ಸೇರುತ್ತಂತೆ. ಆದರೆ ಅವಳ ಪುಣ್ಯದಲ್ಲಿ ಅರ್ಧ ಗಂಡನಿಗೆ ಸೇರೋ ಬದಲು ಅವಳು ಮಾಡಿದ ಪಾಪ ಕರ್ಮದಲ್ಲಿ ಅದರ ಅರ್ಧ ಭಾಗ ಗಂಡನಿಗೆ ಸೇರುತ್ತಂತೆ. ಅದಕ್ಕೆ ಹೆಂಡತಿ ಕೆಟ್ಟರೆ ಗಂಡನ್ನ, ಪ್ರಜೆ ಕೆಟ್ಟರೆ ರಾಜನ್ನ, ಶಿಷ್ಯ ಕೆಟ್ಟರೆ ಗುರುವನ್ನು ಬೈಯೋರಂತೆ. ಹೀಗೆ ಒಂದು ಸಾರ್ತಿ ಗುರುವಿನ ಸ್ನೇಹಿತರು ಬಂದು, ಗುರುಗಳೇ, ನಾಳೆ ನಮ್ಮ ಮಗನ ಮದುವೆ ನಿಶ್ಚಿತಾರ್ಥ ಪ್ರಯುಕ್ತ ಮುತ್ತೈದೆಯರಿಗೆ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರಂತೆ. ಆಗ ಗುರುನಾಥರು ಅಲ್ಲಿದ್ದ ಸ್ತ್ರೀಯರನ್ನೆಲ್ಲ ಅರಿಶಿನ ಕುಂಕುಮ ಇಟ್ಟು ಆಮಂತ್ರಣಕ್ಕೆ ಬರಲು ಕರೆಯಿರಿ ಅಂತ ಹೇಳ್ತಾರಂತೆ. ಅದೇ ಸಂದರ್ಭದಲ್ಲಿ ಗುರುನಾಥರು ಅಲ್ಲಿದ್ದ ಗುರುಬಂಧುಗಳನ್ನು ಮುತ್ತೈದೆ ಅಂದರೆ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಫ್ರೆಂಡ್ಸ್, ಈಗ ನಿಮ್ಮ ಪ್ರಕಾರ ಮುತ್ತೈದೆ ಅಂದರೆ ಯಾರು? ಅಲ್ಲಿದ್ದ ಗುರುಬಂಧುಗಳು ಏನಂತ ಉತ್ತರ ಕೊಟ್ಟರು, ಅದಕ್ಕೆ ಗುರುನಾಥರು ಏನಂತ ಹೇಳಿದ್ರು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ಫ್ರೆಂಡ್ಸ್. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಂ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಫ್ರೆಂಡ್ಸ್, ಇವತ್ತು ನಾನು ಗುರುನಾಥರು ಮುತ್ತೈದೆ ಅಂದರೆ ಯಾರು ಅಂತ ತಿಳಿಸಿ ಹೇಳಿರೋ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಗುರುನಾಥರು ಸ್ತ್ರೀ ಎಂಬ ಪದಕ್ಕೆ ಹಾಗೂ ಸ್ತ್ರೀಯರಿಗೆ ತುಂಬ ಗೌರವ ಕೊಡ್ತಿದ್ರು. ಸ್ತ್ರೀ ಅಂದರೆ ಅತ್ಯಂತ ತ್ಯಾಗಮಯಿ. ಅವಳು 24 ಜವಾಬ್ದಾರಿ ಹೊತ್ತು ಈ ಧರೆಗೆ ಬರ್ತಾಳೆ. ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಅಕ್ಕನಾಗಿ, ಹಿಂದಿನ 5ನೇ ತಲೆ ಆಗಿದ್ದ ಹಿರಿಯಳಾಗಿ ಕೂಡ ಬರ್ತಾಳೆ. ಇವಳು ಯಾವ ಪೂಜೆ ಪುನಸ್ಕಾರ ಇಲ್ಲದೆ ಈ ಭವವನ್ನು ದಾಟಿ ಬಿಡಬಹುದಂತೆ. ಆದರೆ ಅದು ಯಾವಾಗ ಅಂದರೆ ತನ್ನ ಸಂಸಾರವನ್ನುಳಿದು ಬೇರೆ ಯಾವ ವಿಚಾರಕ್ಕೂ ಹೋಗಕೂಡ್ದು. ಗಂಡ ಮಾಡಿದ ಪ್ರತಿ ಪುಣ್ಯದಲ್ಲಿ ಅರ್ಧ ಪುಣ್ಯದ ಭಾಗ ಹೆಂಡತಿಗೆ ಸೇರುತ್ತಂತೆ. ಆದರೆ ಅವಳ ಪುಣ್ಯದಲ್ಲಿ ಅರ್ಧ ಗಂಡನಿಗೆ ಸೇರೋ ಬದಲು ಅವಳು ಮಾಡಿದ ಪಾಪ ಕರ್ಮದಲ್ಲಿ ಅದರ ಅರ್ಧ ಭಾಗ ಗಂಡನಿಗೆ ಸೇರುತ್ತಂತೆ. ಅದಕ್ಕೆ